ಟ್ರೆಂಡಿಂಗ್ ಯಾವಾಗ 9.1 ಮಾಡು ಮಾದೇವ್ ಅದು. ಇನ್ನೊಂದು ಇದೆ 5.22 ಎಲ್ಲ ಬಂದಿರೋದು. ಟ್ರೆಂಡಿಂಗ್ ಅಲ್ಲಿ ಬಂದಾಗ ಇಷ್ಟು ಬುಕಿಂಗ್ ಆಗ್ತಿದೆ ಅಂದ್ರೆ 24 ಅವರ್ ಅಲ್ಲಿ ಅಷ್ಟು ಟ್ರೆಂಡಿಂಗ್ ಬಂದಿದೆ ಅಂದಾಗ ಅದು ಇಮಿಡಿಯೇಟ್ ತೆಗೆದ್ರೆ ಅವ್ರು ಹಾಕಿರೋ ಹಿಂದಿನೂ ಬಂದಿಲ್ಲ ಅಲ್ಲಿ ಟ್ರೆಂಡಿಂಗು. 2ನೇ ವಾರ ಹಾಕವ್ರೆ 7 ಶೋ ಕೊಟ್ಟವ್ರಣ್ಣ ಹಿಂದಿಗೆ. ಯಾರು ಮಾಡ್ತಿರೋದು? ನೀವು ಮಾಡ್ತಿದ್ದೀರ ನೋಡಿ. ಜೊತೆ ಅಧ್ಯಕ್ಷ ಮಾತಾಡ್ತಾರೆ, ಇರೋ ನಿಮಿಷ ಹಂಗೆ. ವಿಆರ್ ಮಾಲ್ ನೋಡಿ ಆಲ್ರೆಡಿ ಸೋಲ್ಡ್ ಔಟ್. ಹಲೋ, ವಿಆರ್ದು ಸೋಲ್ಡ್ ಔಟ್ ಹೋಗಿದೆ. ಹಲೋ ಜ್ಯೋತಿ, ಈಗ ನಾನು ಹೇಳೋದಕ್ಕೆ ಅರ್ಥ ಮಾಡ್ಕೊಳಮ್ಮ. ಆಮೇಲೆ ನೀನು ಕೇಳು, ಸ್ವಲ್ಪ ಸೋಸು ರೈಸ್ ಮಾಡು. ಅವ್ರು ಏನು ಟೈಮ್ ಕೇಳ್ತಾರೋ ಕೆಲವರಲ್ಲಿ ಚೇಂಜ್ ಮಾಡು. ಮಾಡದೇ ಇರೋದನ್ನ ಚೆನ್ನಾಗಿದ್ದರೆ ನಾವು ತೆಗೆದ್ಬಿಟ್ಟು ಮಾಡಿ ಅಂತ ಕೇಳ್ತಾ ಇಲ್ಲ ನಿಮಗೆ. ಒಬ್ಲೇಜ್ ಮಾಡಿಕೊಂಡು ಅನುಸರಣೆ ಮಾಡಿ ಮಾಡೋದಾದರೆ ಮಾಡು, ಇಲ್ಲ ನಿಮ್ಮ ಇಷ್ಟಪ್ಪ. ನಾವು ಏನು ಬೇಕೋ ಅಷ್ಟು ಬೇಕಾದ್ರೆ ನಿಮಗೆ. ಹಾಂ ಹಾಂ ಹೌದು. ಹಾಂ ಹೂನಮ್ಮ, ನಿಂದು ಗೊತ್ತಿದ್ದೆ, ನಾನು ಮಾತಾಡ್ತಾ ಇದ್ದೀನಿ. ನಿನ್ನ ಪೊಸಿಷನ್ ಏನು, ನೀನೇನಂತ ನಮ್ಗೆ ಗೊತ್ತು. ಹಾಂ ಹಾಂ ಹೌದು. ಹಾಂ ಸ್ವಲ್ಪ ಈಗಮ್ಮ ನಾನು ಹೇಳೋದು ಅಲ್ಲಲ್ಲ, ಒಂದು ಮಾಲಲ್ಲಿ ಏನೋ ಬರ್ಬೋದು, ಎಲ್ಲ ಮಾಲಿಗೆ ಬರೋಕ್ಕಾಗುತ್ತೆ ಸರ್. ಓರಿಯನ್ ಮಾಲ್ ಫಾಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ ಸರ್. ಅಲ್ಲ ಸರ್, ಓರಿಯನ್ ನೋಡಿ ಸರ್, ಲೈವ್ ಇದೆ. ಜನ ತುಂಬೋಕ್ಕಾಗತ್ತೆ ಅವರು. ಆಯ್ತು, ಓರಿಯನ್ ಹಾಲ್ ನಾ ಅವತ್ತು ತುಂಬಿಸ್ತಾ ಇದೆ ಬಿಡಿ ಸರ್. ಇದು ನೋಡಿ ಸರ್, ಲೈವ್ ಆಗಿ ನೋಡಿ ಎಲ್ಲ. ರೇ ಯಾವುದೋ ಒಂದು ಸಿನಿಮಾ ಹಂಗಾಗೆ ಕೊಳ್ಗಟ್ಟೆ ಆಗ್ಬಿಟ್ಟಿರೋದಿಲ್ಲ ಇಂಡಸ್ಟ್ರಿ. ಹಾಂ ಯಾವುದ್ರಲ್ಲಿ ಟೈಮಿಂಗ್ 4:15 ಟೈಮ್ ಇರೋದು. 4:15 ಇನ್ನೂ ಟಿಕೆಟ್ ತಗೋತಾರೆ, ಬಂದು ಟೈಮ್ ಆಗಲ್ವಾ? 4 ಗಂಟೆ ಇನ್ನು 4 ಗಂಟೆಗೆ ಆಗಿರೋದು. ಅಲ್ಲ, ಇನ್ನು ಅದು 15 ಹೋಗಿದೆ ಅಂತಂದ್ರೆ ಇನ್ನೇನು ಇವಾಗ ಬೆಳಿಗ್ಗೆ ತಾನೇ ಇದೆ. ಜ್ಯೋತಿ ಈಗ ಕೆಲವು ಚೇಂಜಸ್ ಮಾಡಿ ಬಿಡಮ್ಮ. ಅವ್ರದ್ದು ಏನೋ ಬೆಳೀತಾ ಇದೆ, ಅಲ್ಲಲ್ಲ ಇಂಪ್ರೂವ್ ಆಗ್ತಾ ಇದೆ. ಹ್ಞೂ ಈಗ ಅದು 4 ನಾವು ಎಷ್ಟು ಸಾರ್ ಬೈದಿದ್ದೀವಿ. ಎಲ್ಲಾನು ಕಮ್ಮಿ ಹೇಳೋದು. ಇಲ್ಲೇ ಇದೆ ಲೈವ್, ಇಲ್ಲೇ ಇದೆ ಎಲ್ಲ ಕೌಂಟ್ ಮಾಡಿ. ಇಲ್ಲೇ ಹೌಸ್ಫುಲ್ ಅದ್ಬಿಡಿ. ಯಾಕೆ ಇದು ಓರಿಯನ್ ಮಾಲ್ ಇದೆ ಲೈವ್. 40 ಟಿಕೆಟ್ ಇನ್ನು 4 ಗಂಟೆ ಶೋಗೆ ಇವಾಗ 40 ಟಿಕೆಟ್ ಆಗಿದೆ. ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ನಿರ್ಮಾಪಕರು ಇಲ್ಲೇ ಕೂತಿದ್ದಾರೆ, ಸುಮಾರು ಜನ ಇದ್ದಾರೆ. ಮೀಡಿಯಾ ಬಂದು ಒಂದು 100 ಜನ ಇದ್ದಾರೆ ಅಲ್ವಾ. ನಿಮ್ಮ ವಾಯ್ಸ್ ಎಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ನಾನು ಹೇಳೋದು ಕೇಳಿ. ನೋ ಪ್ರಾಬ್ಲಮ್ ಅಲ್ಲ, ನೀನು ಬೇರೆ ಅದನ್ನು ನೀವು ಅನುಭವಿಸ್ಬೇಕಾಗತ್ತೆ. ಅದು ಬೇಡ, ಅಷ್ಟು ಬೇಡ ನಮ್ಗೆ. ಈಗ ಸ್ವಲ್ಪ ಚೇಂಜಸ್ ಮಾಡಿ, ಕೆಲವು ಶೋಗಲ್ಲಿ ಎಕ್ಸ್ಟೆನ್ಷನ್ ಮಾಡಿಕೊಡಿ. ನಮ್ಮದಲ್ಲಿ ನಾವು ಎಲ್ಲರಿಗೂ ನಾವೇನು ನಿಮಗೆ ಇದು ಮಾಡೋಕ್ಕೆ ಬರೋಲ್ಲ, ಪಾಠ ಮಾಡೋಕ್ಕೆ ಬರೋದೇ ಇಲ್ಲ. ಯಾವುದಾರ ಇಂಥ ಸಿಚುವೇಶನಲ್ಲಿ ಬರ್ತೀವಿ. ಹ್ಞೂ ಮಾಡಿ ಅದನ್ನೇ ಮಾಡಿ. ಯಾರು ಅದು 4 o'clock ಅವರು ಕೊಡಿ ಅಂತ ಇದ್ದಾರಲ್ಲ. ಎಲ್ಲಿ ಕೊಟ್ಟಿಲ್ವೋ ಅಲ್ಲೆಲ್ಲ ಮಾಡಿಕೊಡಿ, ಒಂದೊಂದು ಶೋ ಎಕ್ಸ್ಟ್ರಾ ಮಾಡಿಕೊಡಿ. ಬೇರೆ ಏನ ಮಲ್ಟಿಪ್ಲೆಕ್ಸ್ ಕೊಟ್ಟಿದ್ರೆ ಅಲ್ಲಿ ಕೇಳ್ಬೇಕು. ಅದು ಬಿಟ್ಬಿಟ್ಟು ನಮ್ದು ಇಲ್ಲಿ ಬೇಕು, ಇದು ಚೇಂಜ್ ಮಾಡಬೇಕು, ಇನ್ನು ಅಡಿಷನಲ್ ಶೋ ಬೇಕಂದ್ರೆ ಸರ್ 1 ಶೋಗೆ 20 ಜನ 20% ಆಕ್ಯುಪೆನ್ಸಿ ಹೋಗ್ತಾ ಇದ್ದಾರೆ. ಕನ್ನಡ ಸೆಂಟರ್ಸ್ ಅಲ್ಲಿ ಮೇಜರ್ ಇರೋದು ಅದಕ್ಕೆ ಕೇಳ್ತಾರೆ. ಅದು ಡಿವೈಡ್ ಆಗುತ್ತೆ. ನಾವು ಒಂದು ಒಳ್ಳೆದನ್ನ ಕೇಳ್ತಾ ಇದೀವಿ. ಸಿನಿಮಾ ರೈಸ್ ಆಗಿದ್ರೆ ನಾವೇ ರೈಸ್ ಮಾಡಿದೀವಿ. ಇವಾಗ ಮಿರಾಜ್ ಮಾಡಿ 3 ಶೋಸ್ ಕೊಟ್ಟಿದ್ವಿ. ಹೇಗೆ ಕೊಟ್ಟಿದೀವಿ? ಇದೆಲ್ಲ ಬೆಟರ್ ಇದೆ ಕೊಟ್ಟಿದೀವಿ. ಅದು ನೋಡಿದಾರ? ನೋಡಿಲ್ಲ. 1 ಶೋ ಕೊಟ್ಟಿದೀವಿ. ಇವಾಗ 4 ಇತ್ತು, 3 ಮಾಡೋರು. ಸರ್ ಸಿನಿಮಾ ಇಲ್ಲಾಂದ್ರೆ ಎಲ್ಲ 10 ಜನ ಆಗ್ತೀವಿ.
ಈಗ ನಮ್ಮ ಮಾಲೆಯಲ್ಲಿ ಎಷ್ಟು ಸ್ಕ್ರೀನ್ ಇರ್ತದೆ ಅಷ್ಟು ಹಾಕ್ತೀವಿ ಸಿನಿಮಾ ಹೋಗ್ತಾ ಇದೆ. ಓರಿಯನ್ 10-15 ಬುಕಿಂಗ್ ಅಂದ್ರಲ್ಲ ನೋಡಿ, 34 ಬುಕಿಂಗ್ ಇವಾಗ ಬೆಳಗ್ಗೆ ಆಗಿರೋದು. ಹಾ? ಓರಿಯನ್ ಆಗಿರೋ ಬುಕಿಂಗ್ಸ್ ಇನ್ನೂ ಆಗ್ತಾ ಇದೆ, ಸಂಜೆಗೆ ಅಷ್ಟೊತ್ತಿಗೆ ಆಗೋಗುತ್ತೆ. ಹ್ಮ್. 4 ಗಂಟೆ ಟೈಮ್ ಇರೋದು, ಇನ್ನೂ ಇಷ್ಟು ಮಧ್ಯಾಹ್ನ ಎಲ್ಲ ಬರ್ತಾರೆ. ನನಗೆ ಅನಿಸ್ಬಿಟ್ಟಿದೆ ಅವ್ರೇನೋ ಮಾತಾಡ್ತಾರೆ. ಜೊತೆ ಇರೋದ್ರಲ್ಲಿ ಬೆಟ್ರು ಇದು ಸ್ವಲ್ಪ ಇಷ್ಟಲ್ಲೇ ಇದನ್ನ ಒಂದಷ್ಟು ಎಕ್ಸ್ಟೆನ್ಷನ್ ಮಾಡಿ ಒಂದೊಂದು ಸಾವಿರ ಎಕ್ಸ್ಟ್ರಾ ಮಾಡಿ ಅಷ್ಟೇ ಕೇಳೋದು. ಟೈಮಿಂಗ್ಸ್ ಮಾಡಿಕೊಟ್ಬಿಡಮ್ಮ ಸುಮ್ಮನೆ ಯಾಕೆ ಒಳ್ಳೆ ಟೈಮಿಂಗ್ಸ್ ಕೊಟ್ಟಿದ್ರೆ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಸರ್ ಇದು ಸರ್, ಸರ್, ಒಂದೊಂದು ನಿಮಿಷ increase ಕೇಳೋದು ಮಾಡಕ್ಕೆ ಹೇಳಿ ಅಷ್ಟೇ. ಅಷ್ಟೇ. ಒಂದೊಂದು ನಿಮಿಷ increase ಮಾಡಕ್ಕೆ ಹೇಳಿ. ಒಂದೊಂದು ಸಾವಿರ ಎಕ್ಸ್ಟ್ರಾ ಮಾಡಿ ನೋಡಿ ಯಾವ್ದು ಮಾಡ್ತಾರೆ ಚೇಂಜ್ ಮಾಡಬೇಡ. ಒಂದಲ್ಲ 10 ಶ್ಲೋಕ ಇನ್ಕ್ರೀಸ್ ಮಾಡ್ತೀವಿ. ಸಿನಿಮಾ ಏನ್ ಪ್ರೊಡಕ್ಟ್ ಮಾಡ್ತೀವಿ ನಾವು ಮಾಡ್ತೀವಿ. ಸುಮ್ನೆ ಇದು ಅಡಿಷನಲ್ ಶೋ ಮಾಡಿಬಿಟ್ಟಿದ್ರೆ ಇವಾಗ ಶೋ ಇದೆ ಸರ್ ಸಿನಿಮಾಕ್ಕೂ. ನೀವೇ ನಿಮ್ಗೂ ನೋಡು ಒಂದ್ ಸಾರಿ ನೀವೇ ನೋಡಿದ್ರಿ ಬುಕ್ ಮೈ ಶೋ ಅಲ್ಲಿ ಎಷ್ಟು ಶೋ ಇದೆ ನೋಡಿ, ಆಡಿಯನ್ಸ್ ಏನ್ ಬರ್ತಾ ಇದೆ ನೋಡಿ. ಸಿನಿಮಾಕ್ಕೆ ನಾವ್ ಹೆಲ್ಪ್ ಹಾಕೊಂಡು ನಾವ್ ಹೆಲ್ಪ್ ಮಾಡ್ತೀವಿ, ನಾವ್ ಹೆಲ್ಪ್ ಮಾಡೋದೇನು ಹೇಳಿಲ್ಲ, ಹೆಲ್ಪ್ ಮಾಡ್ತೀವಿ, ಕೊಟ್ಟಿದ್ದೀವಿ. ಅವರು ರೆಸ್ಪೆಕ್ಟ್ ಕೇಳಿದರೆ ನಾವು ಚೇಂಜ್ ಮಾಡಿ ಕೊಟ್ಟಿದ್ದೀವಿ. ಸರ್ ಈಗ Release ಬೇಕು, ಮಾಧ್ಯಮ ಬೆಳಗ್ಗೆ ಕೊಟ್ಟವ್ರು ಸರ್. ಇಂಪಾರ್ಟೆಂಟ್ ಏನು ಹೇಳ್ಬೇಕು ಅಲ್ಲಿ ಅಂದ್ರೆ ಬಂದ್ರೆ ಬೇರೆ ಫಿಲಿಮ್ಸ್ ಎಲ್ಲ ಫುಲ್ ಆಗಿ ನಡೀತಾ ಇದೆ, ಹೌಸ್ಫುಲ್ ಆಗಿ ಅಲ್ವಾ? ಬೇರೆ ಸಿನಿಮಾ ಯಾವುದಿಲ್ಲ. ಬೇರೆ ಯಾವ್ದು ನಡೀತಿಲ್ಲ ಬೇರೆ first of all ಯಾವ್ದು ಸರ್ ಅಲ್ಲಿ. ನಡೀತಿಲ್ಲ. ಅದನ್ನ ನಿಮ್ಮ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.